ನೋಡಿ ನಮ್ಮ ಮನೆ ಹೆಂಗಿದೆ ಇವತ್ತು ಅಂತ. ನಮ್ಮ ಮನೇಲಿ ಲಕ್ಷ್ಮಿ ಬರ್ಸಣ್ವಾ ಇವಾಗ. ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಇವತ್ತು. ಇನ್ಸ್ಟಾ ರೀಲ್ಸಲ್ಲಿ ನೋಡಿದ್ದು ಈ ಎಲೆಯಿಂದ ಪೋಣಿಸೋದು. ನೋಡಿ ಈ ಥರ ಬಂದಿದೆ. ಇದು ಇವಳ ಅವತಾರ. ಒಂದು ನಿಮಿಷ ಇರಿ ಗೈಸ್, ಉದ್ರಕೊಂಡು ಬರುತ್ತೆ ಗೈಸ್. ಗೈಸ್ ಮತ್ತೆ ಒಂದು ವ್ಲಾಗ್ ಇವತ್ತೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಅಂತೀಯ? ನಮ್ಮಮ್ಮ ನೋಡ್ರಿ ವ್ಲಾಗ್ ಮಾಡ್ತಿದ್ರು ಅಂತೆ. ನಮ್ಮ ಮನೆ ನೋಡ್ತೀರಾ? ಒಂದು ಕಡೆಯಿಂದ ನೋಡಿಸ್ತೀನಿ ರೀ, ಸುಮ್ಮನೆ ಇರೆ ಅಂತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಇವತ್ತು. ನೋಡಿ ಇದು ನಮ್ಮ ಮನೆ ಹಿಂಗಿದೆ ಇವತ್ತು. ಬ್ಯಾಕ್ ಡ್ರಾಪ್ ನೋಡಿ ಈ ಥರ ಮಾಡಿದ್ದೀನಿ. ಬ್ಯಾಕ್ ಡ್ರಾಪ್ ಒಂದೇ ಇನ್ನೂ ಫಿನಿಶ್ ಆಗಿರೋದು. ಟೈಮ್ 12:30 ಆಗಿದೆ, 12:30 ಮೇಲೇ ಆಗಿದೆ. ಇದೊಂದೇ ಫಿನಿಶ್ ಆಗಿರೋದು ಇನ್ನು. ಇವಾಗ ನೆಕ್ಸ್ಟ್ ದೇವ್ರನ್ನ ಕೂರಿಸ್ಬೇಕು ನಾನು. ಕೂರಿಸೋಣ ಬನ್ನಿ ಇವಾಗ. ನಮ್ಮ ಬುಜ್ಜಿ ನೋಡಿ, ಇದು ಆ್ಯಕ್ಚುಲಿ ನಾನು ಇನ್ಸ್ಟಾ ರೀಲ್ಸಲ್ಲಿ ನೋಡಿದ್ದು ಈ ಎಲೆಯಿಂದ ಪೋಣಿಸೋದು. ಅದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀರಿ. ಇವಳು ನೋಡಿ ಏನಾದರೂ ಮಾಡೆ ಅಂದರೆ ಬರೀ ಕಮೆಂಟ್ಸ್ ಕೊಡ್ತಾಳೆ. ಗೊರಕೆ ಹೊಡಿತಾಳೆ. ಇಲ್ಲಿ ನೋಡಿ ರಂಗೋಲಿ ಆಗ್ತಾ ಇದ್ದಾರೆ ಅಲೈಕಿ ಅವರು. ನಾನಿವಾಗ ಲಕ್ಷ್ಮಿ ಕೂರಿಸ್ಬೇಕು. ಅಲ್ಲೆಲ್ಲ ಎಷ್ಟು ಈಸಿಯಾಗಿ ಉಡ್ಸ್ಕೊಂಡ್ಬಿಟ್ಟೆ. ಇಲ್ಲಿ ಉಡ್ಸೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡಿ ಗೈಸ್. ಟೈಮ್ 3 ಗಂಟೆ ನೋಡಿ ಈ ಥರ ಬಂದಿದೆ. ಈ ಸರಿ ಸಿಂಪಲ್ಲಾಗೇ ಇದೆ, ಬಟ್ ಕ್ಯೂಟಾಗಿದೆ ಅನಿಸುತ್ತೆ ಅಲ್ವಾ? ಇದು ಫುಲ್ ಫಿನಿಶ್ ಆದಮೇಲೆ ನೋಡಿಸ್ತೀನಿ ನೆಕ್ಸ್ಟ್ ಯಾವ ಥರ ಕಾಣಿಸುತ್ತೆ ಅಂತ. ವಿಷ್ಣುನ ಕೂರಿಸ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂದರೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಮಲ್ಕೊಬಿಟ್ಟಿದ್ರು. ಸೊ ಕೂರಿಸ್ಬಿಟ್ಟಿದ್ದೀನಿ ಒಟ್ಟಿಗೆ. ಇವಾಗ ಹೂವು ಪೋಣಿಸ್ಬಿಟ್ಟು ಹೂವು ಹಾಕ್ತಾಯಿದ್ದೀರಿ ನೋಡಿ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಸ್ಟೆಪ್ ಇಷ್ಟು ರೆಡಿಯಾಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ದು ಫ್ರೂಟ್ಸ್ ಇಕ್ಕೋದಕ್ಕೆ ರೆಡಿ ಮಾಡಬೇಕಿಲ್ಲಿ. ಎಲ್ಲ ವರ್ಷ ನಾನೇ ಕಟ್ಟಿರೋದು, ನಂಗೆ ಬುದ್ಧಿ ಬಂದಾಗೆ 3 ಸರಿ ಕಟ್ಟಾಗೆ ದಾಡಿ ಕಟ್ಟಾಗೆ ಸಾಕಾ? ಗೈಸ್ ಈರುಳ್ಳಿ ಕಟ್ ಮಾಡಕ್ಕೆ ಕೊಟ್ಟಿದ್ರೆ ಎಂಥ ಅವತಾರ ಮಾಡ್ತಾಳೆ ನೋಡಿ ಇವಳು. ಎತ್ತೆ ಒಂದು ನಿಮಿಷ ಎತ್ತಂದ್ರೆ ಮೂಗನ್ನು ನೋಡಿಸ್ತಾಳೆ ನೋಡಿ. ಇದು ಇವಳ ಅವತಾರ. ಐನಲ್ಲಿ ಫುಲ್ಲು ಅಂತೂ ರೆಡಿಯಾಗಿತ್ತು. 3 ಸ್ಟೆಪ್ಸ್ ಮಾಡಿದ್ರಿ. 3 ಸ್ಟೆಪ್ಸಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಕಳಶ ಇಟ್ಟಿದ್ದೀನಿ ನೋಡಿ. ಅದೂ ನಾನೇ ರೆಡಿ ಮಾಡಿದ್ದು. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಫೈನಲ್ ಲುಕ್ಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮೀನ ಈ ಥರ ಕೂರಿಸಿದ್ರಿ ನಮ್ಮ ಮನೇಲಿ. ದೀಪನೂ ಕಾಲಿಗೆ ಬಿಡೋದು ಬೇಡ ಅಂತ ಪ್ರತಿ ವರ್ಷ ಆಲ್ಮೋಸ್ಟ್ ಇದೇ ಥರನೇ ಹಾಕ್ತೀರಿ ದೀಪಾಗೆ. ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನಾವು ರೆಡಿ ಆಗ್ತಾಯಿದ್ರಿ ಪೂಜೆ ನಮ್ಮಮ್ಮ ಮಾಡ್ತಾಯಿದ್ರೆ. ಗೈಸ್ ನೋಡಿ ಫೈನಲ್ ಲುಕ್ ಈ ಥರ ಇದೆ ವರಮಹಾಲಕ್ಷ್ಮಿ ಹಬ್ಬದ್ದು ನಮ್ಮ ಮನೆದು. ಇದು ನೋಡಿ ಎಷ್ಟು ಚಂದ ರೆಡಿ ಮಾಡಿದ್ದೆ ನಾನೇ. ಎಲ್ಲ ನಾನೇ ಮಾಡಿದ್ದು, ನಮ್ಮಮ್ಮ ಹೆಲ್ಪ್ ಮಾಡಿದ್ದು. ಇವಳು ಇದ್ದಾಳಲ್ಲ
ಬರ್ರಿ ಇದು ಕಮೆಂಟ್ಸ್ ಕೊಡ್ತಿದ್ಲ ಅಷ್ಟೇ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ. ಅಮ್ಮ ಹೆಂಗೆ ಮಾಡಿದ್ಲು ಗೊತ್ತಾ ಅವಳು ಇವಾಗ ವಿಡಿಯೋ ಅಲ್ಲಿ ಹಂಗೆ ಹಾಕ್ತೀನಿ ಇದು. ನಮ್ಮ ಮಮ್ಮಿ ನೋಡಿ, ನಮ್ಮ ಮಮ್ಮಿ ಕುಂಕುಮನೇ ಇಟ್ಕೊಂಡು ನಂಗೆ ನೋಡಿ ಗಾಯ್ಸ್ ಇಷ್ಟು ಕೂದಲೈತೆ. ಒಂದು ನಿಮಿಷ ಇರಿ ಗಾಯ್ಸ್, ಉದ್ರಕೊಂಡು ಬರುತ್ತೆ ಗಾಯ್ಸ್. ನೋಡಿ ನಮ್ಮ ದೇವ್ರು ಹೆಂಗಿದೆ ಕಮೆಂಟ್ ಮಾಡಿ. ಅಕಸ್ಮಾತ್ ಏನಾದರೂ ನಾನು ಸೀರೆ ಉಡ್ಸಿರೋದು ಇಷ್ಟ ಆಗಿದ್ರೆ ಅದಕ್ಕೂ ಕಮೆಂಟ್ ಮಾಡಿ ವಿಡಿಯೋ ಅಂತ ಹೇಳ್ಬಿಟ್ಟು ಸೀರೆ ಉಡ್ಸೋದು ನೋಡ್ಸ್ಕೊಡ್ತೀನಿ. ಹಾಂ, ಬೇರೆಯವ್ರಿಗೆ ಯಾರಿಗಾದ್ರೂ ಅವ್ರ ಮನೇಲಿ ಬೇಕಂದ್ರೆ ಉಡ್ಸ್ಕೊಡ್ತೀನಿ. ನಾನು ಉಡ್ಸಿದ್ದೆ ಆ್ಯಕ್ಚುಲಿ ನೆನ್ನೆ ನಮ್ಮದು ಸೇರಿಸಿ 3 ಲಕ್ಷ್ಮಿ ಉಡ್ಸಿರೋದು ನಾನು. ಇದೆಲ್ಲ ಕೂತ್ಕೊಂಡು ನೈಟು 3 o'clockವರೆಗೂ ಮಾಡಿದಿರೋದು ಚಕ್ಲಿ ಮತ್ತು ನಿಪ್ಪಟ್ಟು. ನಮ್ಮಮ್ಮ ದೇವ್ರ ಸಾಮಾನೆಲ್ಲ ಉಜ್ತಾಯಿದ್ರು ನೋಡಿ. ಆಲ್ಮೋಸ್ಟ್ ಎಲ್ಲ ಮನೇಲಿ ಮಾಡಿರೋದೇ ಇದೆಲ್ಲ, ಇದು ಅಂಗಡಿಯಿಂದ ತೊಗೊಬಂದಿರೋದು. ಆಮೇಲೆ ಮಮ್ಮಿ ಕೈ ನಿನ್ನ ಕಪಾಳಕ್ಕೆ ಬರುತ್ತಂತೆ. ಗೈಸ್ ನೋಡಿ ನಾವು ಹೆಂಗೆ ರೆಡಿ ಆಗಿದ್ರಿ ಅಂತ. ಅಮ್ಮ ಜುಟ್ಟು ಉದ್ರಕೊಂಡ್ಬಂದ್ಬಿಟ್ಟೈತೆ. ನನ್ನ ಜುಟ್ಟು ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೀರ ನಾನು. ನಾವು 4 ಜನ ನಮ್ಮಮ್ಮನ ಸೇರಿಸಿ 5 ಜನ ಒಂದೇ ಥರ ಡ್ರೆಸ್ ತೊಗೊಂಡಿರೋದು ಗೈಸ್. ಲೆಹೆಂಗಾ ನೋಡಿ ನಾನೇ ಕೊಡಿಸಿದೆ, ಚೆಂದ ಕಾಣಿಸ್ತಾ ಇಲ್ಲ ಇಲ್ಲಿ.